ನಂದು ಮನೆ ಬಿಟ್ಟು ಮೊಬೈಲ್ ಯಾರು ಮತ್ತು ಅವು ನಡು ಕಿರಿಕಿರಿ ಮಾಡ್ತಾವ ತೋ ಇದೊಂದು ಆಮೇಲೆ ಮಾತಾಡ್ತೀನಿ ತೋ. ನಿನ್ನೆ ದಿನ ನರೇಂದ್ರ ಮೋದಿಜಿಯವರ ಸರ್ಕಾರ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ದೂರದೃಷ್ಟಿಯ ಬಜೆಟ್. 2047 ವಿಕಸಿತ ಭಾರತದ ಫೌಂಡೇಶನ್ ಹಾಕ್ತಕ್ಕಂಥ ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಬಜೆಟ್ ಇದಾಗಿದೆ. ಮಹಾತ್ಮ ಗಾಂಧೀಜಿಯವ್ರ ಕನಸಿತ್ತು, ಭಾರತದ ಆತ್ಮ ಎಲ್ಲಿದೆ ಅಂದರೆ ಹಳ್ಳಿಗಳಲ್ಲಿದೆ. ಹಳ್ಳಿಗಳ ಅಭಿವೃದ್ಧಿ ಆದಾಗ ಮಾತ್ರ ಭಾರತ ದೇಶದ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದನ್ನು ಮಹಾತ್ಮ ಗಾಂಧೀಜಿಯವರು ಜೀವಿತ ಕಾಲದಲ್ಲೇ ಹೇಳಿದರು. ನಿನ್ನೆ ದಿನ 53,50,00,000 ಕೋಟಿ ಬಜೆಟ್, ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಸರ್ಕಾರ ಅನ್ನೋ ಶ್ರೇಯಸ್ಸಿಗೆ ನರೇಂದ್ರ ಮೋದಿಜಿಯವರು ಪಾತ್ರರಾಗಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಕನಸನ್ನು ನನಸು ಮಾಡಲಿಕ್ಕೆ ನರೇಂದ್ರ ಮೋದಿಜಿಯವರು ಉದ್ಯೋಗ ಸೃಷ್ಟಿ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಜಾಗತಿಕ ಸವಾಲುಗಳ ನಡುವೆಯೂ ಆರ್ಥಿಕತೆಗೆ ಪ್ರಮುಖ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಧ್ಯೇಯ ವಾಕ್ಯಗಳೊಂದಿಗೆ ನಿನ್ನೆ ಬಜೆಟನ್ನು ಮಂಡಿಸಿದಾರಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹಳ ಪ್ರಮುಖವಾದದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಗ್ರಾಮ ಸ್ವರಾಜ್ಯ ರಾಮರಾಜ್ಯದ ಕನಸನ್ನು ಕಂಡವರು. ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶ ಬ್ರಿಟಿಷರ ಕಪ್ಪಿ ಮುಷ್ಟಿಯಿಂದ ಮುಕ್ತ ಆಗಬೇಕು, ಗ್ರಾಮ ಸ್ವರಾಜ್ಯ ಆಗಬೇಕು, ರಾಮರಾಜ್ಯದ ಕನಸು ನನಸಾಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಅವ್ರು ಏನು ಹೇಳಿದ್ರಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಜನ ಕುಲದ ಕಸಬನ್ನೇ ನಂಬಿ ಬದುಕ್ತಕ್ಕಂಥವ್ರು, ಪಾರಂಪರಿಕವಾಗಿ ಕೈಗಾರಿಕೆಗಳನ್ನು ಮಾಡ್ಕೊಂಡು ಬಂದಂಥವ್ರು, ಗುಡಿ ಕೈಗಾರಿಕೆಗಳು. ಅದಕ್ಕೆ ಈ ಬಜೆಟ್ನಲ್ಲಿ ಹೆಚ್ಚಿನ ಉತ್ತೇಜನವನ್ನು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ. ಮತ್ತು ದೀರ್ಘಕಾಲೀನ ಭದ್ರತೆ ಮತ್ತು ಸ್ಥಿರತೆಯನ್ನು ಖಚಿತಪಡಿಸುವಂಥ ಬಜೆಟ್ ಇದಾಗಿದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಭಾರತೀಯರಿಗೆ ಒಂದು ಸಂಸ್ಕೃತಿ ಇದೆ. ನಾವು ಗಳಿಸಿದ್ದನ್ನು ಹಿಂದೆ ಖರ್ಚು ಮಾಡಿ ನಾಳೆ ಬೆಳಗ್ಗೆ ಮತ್ತೆ ಖಾಲಿ ಇರುವುದಿಲ್ಲ. ಗಳಿಸಿದ್ರಲ್ಲಿ ಸ್ವಲ್ಪನ್ನು ಉಳಿಸುವಂಥ ಸಂಸ್ಕೃತಿ ಇರೋದರಿಂದ ನಮ್ಮ ಆರ್ಥಿಕತೆಗೆ ಯಾವತ್ತೂ ಕೂಡ ಧಕ್ಕೆ ಆಗಿಲ್ಲ. ಪ್ರಪಂಚದ ಶ್ರೀಮಂತ ರಾಷ್ಟ್ರಗಳು ಆರ್ಥಿಕವಾಗಿ ದಿವಾಳಿ ಆದಾಗೂ ಕೂಡ ಭಾರತ ದೇಶದಲ್ಲಿ ಅದರ ಪರಿಣಾಮ ಆಗಿಲ್ಲ. ಅದಕ್ಕೆ ಕಾರಣ ನಮ್ಮ ಪೂರ್ವಜರ ಸಂಸ್ಕೃತಿ ಮತ್ತು ಪರಂಪರೆ ನಮಗೆ ಬಿಟ್ಟು ಹೋಗಿರ್ತಕ್ಕಂಥದ್ದು. ಅದಕ್ಕಾಗಿ ಮಾಡಿದ. ಇವತ್ತು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನವರು ವಿಶೇಷವಾದಂಥ ಅಧಿವೇಶನವನ್ನು ಕರೆದಿದ್ದಾರೆ. ಗಾಂಧೀಜಿ ಅವ್ರ ಹೆಸರನ್ನೇ ತೆಗೆದು ಹಾಕಿಬಿಟ್ರು, ನರೇಗಾ ಯೋಜನೆ ಹೆಸರನ್ನೇ ತೆಗೆದು ಹಾಕಿದರು ಅಂತ ಹೇಳ್ತಾರೆ. ನಾನು ಅವ್ರಿಗೆ ಕೇಳ್ತೇನೆ, ನೀವು ಆ ಯೋಜನೆ ಪ್ರಾರಂಭ ಮಾಡಿದಾಗ ಯಾರ ಹೆಸರಿಟ್ಟಿದ್ರಿ ನೆನಪು ಮಾಡ್ಕೊಳ್ಬೇಕು. ಮನಮೋಹನ್ ಸಿಂಗ್ರ ಸರ್ಕಾರ ಇತ್ತು, UPA ಗೌರ್ಮೆಂಟು. ಅವಾಗ ನೀವು ಹೆಸರಿಟ್ಟದ್ದು ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇಟ್ಟಿದ್ರಿ. ಅಷ್ಟೊಂದು ಗಾಂಧೀಜಿಯವ್ರ ಬಗ್ಗೆ ಕಳಕಳಿ ಕಾಳಜಿ ಇದ್ದರೆ ಅವತ್ತೇ ಇಡ್ಬೋದಾಗಿತ್ತು, ಇಟ್ಟಿಲ್ಲ. ರಾಜ್ಯದಲ್ಲಿ ಸುಮಾರು 25 ಸಂಸ್ಥೆಗಳಿಗೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯವ್ರ ಹೆಸರೇ ಇಟ್ಟಿರಿ, ಯಾಕೆ ಮಹಾತ್ಮ ಗಾಂಧೀಜಿಯವ್ರ ಹೆಸರು ಇಡಲಿಲ್ಲ?
ಕಾಂಗ್ರೆಸ್ಸಿನ 60 ವರ್ಷದ ದೇಶದ ಆಡಳಿತದಲ್ಲಿ ಮಹಾತ್ಮ ಗಾಂಧೀಜಿಯವರೇ ಕಳೆದೋಗಿದ್ದರು, ಇದ್ದಿದ್ದೇ ಇಲ್ಲ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1961ರಲ್ಲಿ ಸಾಬರ್ಮತಿ ಆಶ್ರಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಕಾರ್ಪೊರೇಷನ್ನೇ ಮಾಡಿದ್ದರು. ಒಂದೇ ₹1 ಅನುದಾನ ಕೊಡಲಿಲ್ಲ 60 ವರ್ಷ. ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಸಾಬರ್ಮತಿ ನದಿ ಸಂಪೂರ್ಣವಾಗಿ ಒಣಗೋಗಿ ಊರುಗಳಲ್ಲಿ ಆ ಚರಂಡಿ ನೀರು ಸಾಬರ್ಮತಿ ನದಿಯೊಳಗೆ ಹರಿತಿತ್ತು. ಸಾಬರ್ಮತಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳು ನಾಶ ಆಗಿ ಹೋಗಿದ್ದು. ಮಾಡಲಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡಲಿಲ್ಲ, ಇಂದಿರಾ ಗಾಂಧಿಯವರು ಮಾಡಲಿಲ್ಲ, ರಾಜೀವ್ ಗಾಂಧಿಯವರು ಮಾಡಲಿಲ್ಲ. ಆದರೆ ನರೇಂದ್ರ ಮೋದಿಜಿಯವರು 2005ರಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥದ್ದೇನು, ಸಾಬರ್ಮತಿ ಆಶ್ರಮ ಅಭಿವೃದ್ಧಿ ನಿಗಮ ಅಂತ ಮಾಡಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿರ್ತಕ್ಕಂಥ ನದಿಯನ್ನು ಪುನರ್ಜೀವನಗೊಳಿಸಿದ್ರು. 12 ತಿಂಗಳು ನದಿಯೊಳಗೆ ನೀರಿರ್ತದ, ನದಿ ಹರಿತದ. ಅಷ್ಟೇ ಅಲ್ಲ, ಸರ್ವಋತು ನದಿ ಅಂಥೇಳಿ ಘೋಷಣೆ ಮಾಡ್ತಕ್ಕಂಥದ್ದು ಕೆಲಸ ಮಾಡಿ ನದಿ ಗುಂಟ ಗಾರ್ಡನ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡೋದ್ರ ಮೂಲಕ ಅದೊಂದು ಅತ್ಯುತ್ತಮವಾದಂಥ ನದಿಯನ್ನಾಗಿ ಪರಿವರ್ತನೆ ಮಾಡಿದರು. ಅದಲ್ಲದೆ ಸಾಬರ್ಮತಿ ಆಶ್ರಮದಲ್ಲೇನು ಕೊಂಪೆ ಆಗಿದ್ದು ಕಟ್ಟಡಗಳು ಅವನ್ನೆಲ್ಲವನ್ನು ಪುನರ್ಜೀವನಗೊಳಿಸಿ ರಿಪೇರಿ ಮಾಡಿ ರಿಹ್ಯಾಬಿಟೇಷನ್ ಮಾಡಿ ಅಲ್ಲಿ ಪ್ರವಾಸಿ ತಾಣವನ್ನಾಗಿ ಮಾಡ್ತಾರೆ. ದೇಶದಿಂದ ವಿದೇಶದಿಂದ ಬರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಹೋಗೇ ಬರಬೇಕು ಅನ್ನುವಷ್ಟರ ಮಟ್ಟಿಗೆ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನೀವು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿರಿ, 7.5 ವರ್ಷ ಆಯಿತು ಮುಖ್ಯಮಂತ್ರಿಯಾಗಿ. ನೀವು ಗಾಂಧೀಜಿಯವ್ರ ಹೆಸರಿನಲ್ಲಿ ಮಾಡಿದಂಥ ಯಾವುದಾದ್ರೂ ಕೆಲಸ ಅದನ? ನಕಲಿ ಗಾಂಧಿಗಳ ಹೆಸರಲ್ಲೇ ಮಾಡಿದ್ರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂಥೇಳಿ ನೀವು ಯಾವುದನ್ನು ಮಾಡಲಿಲ್ಲ. ಜನರಿಗೆ ಮೋಸ ಮಾಡ್ತಕ್ಕಂಥ, ತಿರುಚಿ ಹೇಳ್ತಕ್ಕಂಥ ಹೇಳಿಕೆಗಳನ್ನ ಕೊಟ್ಟು ಮೋಸ ಮಾಡೋದೇ ಒಂದು ಉದ್ಯೋಗ ಮಾಡಿಕೊಂಡ್ರಿ. ಅದು ಅಲ್ಲ. ಅದಕ್ಕೆ ಇವತ್ತೇನು ನರೇಗಾದೊಳಗೆ UPA ಗೌರ್ಮೆಂಟ್ನಲ್ಲೇ ಪ್ರಾರಂಭ ಆಯಿತು. ಮನಮೋಹನ್ ಸಿಂಗ್ರ ಪ್ರಧಾನಮಂತ್ರಿ ಇದ್ದಾಗೆ ಪ್ರಾರಂಭ ಆಯಿತು. 9 ವರ್ಷಗಳಲ್ಲಿ ಅವ್ರು ಖರ್ಚು ಮಾಡಿದ್ದು ಎಷ್ಟಂದರೆ 1,62,000 ಕೋಟಿ. ನರೇಂದ್ರ ಮೋದಿಜಿಯವರು 11 ವರ್ಷದಲ್ಲಿ ಖರ್ಚು ಮಾಡಿದ್ದು 8,52,000 ಕೋಟಿ. ಯಾರು ಹೆಚ್ಚು ಖರ್ಚು ಮಾಡ್ದಂಗಾಯ್ತು? ಇವತ್ತು ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಲಿಕ್ಕೆ ಮುಖ್ಯ ಕಾರಣ ಭ್ರಷ್ಟಾಚಾರ. ಒಂದೊಂದು ಗ್ರಾಮ ಪಂಚಾಯತಿಗಳಲ್ಲಿ 4, 5, 6 ಕೋಟಿ ಖರ್ಚು ಮಾಡ್ತಾರೆ. ಒಂದೇ ₹1 ಅಸೆಟ್ ಕ್ರಿಯೇಟ್ ಆಗಿಲ್ಲ, ಆಸ್ತಿ ನಿರ್ಮಾಣ ಆಗಿಲ್ಲ. ಹಾಗಾದ್ರೆ ದುಡ್ಡು ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಲೆಕ್ಕ ಇಲ್ಲ. ಕಾಂಗ್ರೆಸ್ ಸರ್ಕಾರ ಹೇಳ್ತದ ನಮಗೆ ಗೊತ್ತಿಲ್ಲ, ಪಂಚಾಯತಿಯವರು ಕೇಂದ್ರ ಸರ್ಕಾರಕ್ಕೆ ಗೊತ್ತಂತ. ಒಂದೇ ₹1 ಲೆಕ್ಕ ಕೊಡ್ಲಿಕ್ಕೆ ತಯಾರಿಲ್ಲ. ಈಗ ಅವ್ರಿಗೆ ಸಂಕಟ ಆದದ್ದೇನೆಂದ್ರೆ ಅದನ್ನು ಬೋಗಸ್ ಮಾಡಿ ಏನು ದುಡ್ಡು ತಿಂತಿದ್ರು ಮತ್ತು ಅದರ ಲೆಕ್ಕ ಕೇಳಿ ಆಸ್ತಿ ಅಸೆಟ್ ಎಷ್ಟು ಕ್ರಿಯೇಟ್ ಆಗಿದೆ ಅಂತ ಕೇಳಿದ್ದಕ್ಕಾಗಿ ಇವತ್ತು ಕಾಂಗ್ರೆಸ್ನವ್ರಿಗೆ ಹೊಟ್ಟೆ ಉರಿ ಪ್ರಾರಂಭ ಆಗ್ಯದ. ಅದಕ್ಕಾಗಿ ಈ ಡೋಂಗಿ ನಾಟಕವನ್ನು ಶುರು ಮಾಡಿದ್ದಾರೆ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಇದರಲ್ಲಿ ಏನು ತಪ್ಪಾಗಿದೆ ಅನ್ನೋದು ಹೇಳಬೇಕು. ಗಾಂಧೀಜಿಯವ್ರ ಹೆಸರು ಕಳೆದೋಯ್ತು, ಗಾಂಧೀಜಿಯವ್ರ ಹೆಸರು ಕಳೆದ ನರೇಂದ್ರ ಮೋದಿಜಿಯವ್ರ ಹೆಸರು ಇಟ್ಕೊಂಡಿಲ್ಲ. ನಾವು ಹೇಳಬೇಕಲ್ಲ, ವಿಕಸಿತ ಭಾರತ ಗ್ರಾಮೀಣ ಗ್ಯಾರಂಟಿ ಯೋಜನೆಗೆ ಆಜೀವಿಕಾ
ಮಂಚತ್ತು ಮಾಡಿದ್ದಾರೆ. ಅದರಲ್ಲಿ ಏನು ಗಾಂಧೀಜಿಯವ್ರ ಬಗ್ಗೆ ಅನ್ಯಾಯ ಆಗಿದೆ ಹೇಳಬೇಕಲ್ಲ, ಏನಿಲ್ಲ. ಆದರೆ 100 ದಿನ ಇದ್ದದನ್ನು 125 ದಿವಸ ಮಾಡಿದ್ದಾರೆ. ಕೂಲಿ 340 ಇದ್ದದನ್ನು 370 ಮಾಡಿದ್ದಾರೆ. ಮತ್ತು ಸುಗ್ಗಿ ಕಾಲದಲ್ಲಿ ರೈತರಿಗೆ ಕೆಲಸಕ್ಕೆ ಜನ ಸಿಗೋದಿಲ್ಲ, ಕೃಷಿ ಕಾರ್ಮಿಕರು ಅಂತ 30 ದಿವಸ ರಜೆ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಎರಡೂ ಸುಗ್ಗಿ, ಮುಂಗಾರು ಹಂಗಾಮ ಮತ್ತು ಹಿಂಗಾರು ಹಂಗಾಮಿನಲ್ಲಿ 30 ದಿವಸ ತೆಗೆದು ಉಳಿದು ಎಲ್ಲನೂ ಅನುಕೂಲತೆ ಮಾಡಿದ್ದಾರೆ. ಮತ್ತು ಗ್ರಾಮ ಪಂಚಾಯತಿ ಅಧಿಕಾರ ಕಿತ್ಕೊಂಡ್ರು ಅಂತ ಹೇಳ್ತಾರೆ. ಇಲ್ಲ, 100% ಗ್ರಾಮ ಪಂಚಾಯತಿಯವರೇ ಯೋಜನೆ ತಯಾರು ಮಾಡಬೇಕು. ಅವ್ರ ಊರಿಗೆ ಏನು ಬೇಕು ಅವರೇ ಮಾಡಬೇಕು. ಅಸೆಟ್ ಕ್ರಿಯೇಟ್ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು, ಮಳೆ ನೀರು ಕೊಯ್ಲು ಹಾಕ್ಬೇಕು, ಕೆರೆಕಟ್ಟೆಗಳನ್ನು ದುರಸ್ತಿ ಮಾಡಬೇಕು, ಶಾಶ್ವತ ಕಟ್ಟಡಗಳನ್ನ ಕಟ್ಟಬೇಕು, ಶಾಲೆ ಕಾಲೇಜುಗಳನ್ನ ಕಟ್ಬೋದು. ಅದು ಎಲ್ಲದಕ್ಕೂ ಅವಕಾಶ ಮಾಡಿದ್ದಾರೆ. ಆದರೆ ಜನರಿಗೆ ಮೋಸ ಮಾಡತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ನವರು ಹೇಳಿದ್ದಾರೆ. ಸುಳ್ಳು ಹೇಳಿಕೆಯಿಂದ ಜನರ ಮನಸ್ಸನ್ನು ಕದಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಜನರಿಗೆ ಏನಾಗ್ತದೆ ಗೊತ್ತಿರೋದಿಲ್ಲ, ಸತ್ಯ ಗೊತ್ತಿರೋದಿಲ್ಲ. ಸತ್ಯವನ್ನು ನಾವು ಯಾವತ್ತೂ ಮರೆಮಾಚಿ ಹೇಳ್ತಕ್ಕಂಥ ಕೆಲಸ ಮಾಡಬಾರ್ದು ಅಂಥೇಳಿ ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ದಿನ ಮಂಡಿಸಿದಂಥ ಬಜೆಟ್ನ ಅತ್ಯುತ್ತಮ ಕೆಲಸ ಮಾಡಿರ್ತಕ್ಕಂಥದ್ದು ಕ್ಯಾನ್ಸರ್ದಂಥ ರೋಗ ಮತ್ತು ಡಯಾಬಿಟಿಸ್ ಅಂಥವು ಇಂಥ ಸಿವಿಯರ್ ಕಾಯಿಲೆಗಳನ್ನು ಖರ್ಚು ವೆಚ್ಚ ಭರಿಸ್ತಕ್ಕಂಥ ಶಕ್ತಿ ಜನಸಾಮಾನ್ಯರಿಗಿಲ್ಲ ಅನ್ನೋ ಕಾರಣಕ್ಕಾಗಿ ಔಷಧ ಮೇಲೆ ಎಲ್ಲ ಟ್ಯಾಕ್ಸ್ಗಳನ್ನು ರದ್ದು ಮಾಡಿದ್ದಾರೆ. ಅಷ್ಟೇ ಅಲ್ಲದೇ ರೋಗಿಗಳಿಗೆ 5 ಲಕ್ಷದವರೆಗೂ ಆಯುಷ್ಮಾನ್ ಭಾರತದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮುಂದುವರಿಸಿದ್ದಾರೆ. ಹೀಗೆ ಹಲವಾರು ಸಹಾಯ ಮಾಡೋದರಿಂದ ಜೀವರಕ್ಷಕ ಔಷಧಿಗಳ ಮೇಲೆ ತೆರಿಗೆ ತೆಗೆದಿರೋದ್ರಿಂದ ಶ್ರೀಸಾಮಾನ್ಯರಿಗೆ ಭಾಳ ಅನುಕೂಲ ಆಗ್ತದೆ. ಈಗ ದೇಶದಲ್ಲಿ ಡಯಾಬಿಟಿಸ್ ಸಂಖ್ಯೆ ಹೆಚ್ಚಾಗಿದೆ. 20ಕ್ಕಿಂತಲೂ ಹೆಚ್ಚು ಜನರಲ್ಲಿ ಡಯಾಬಿಟಿಸ್ ಇದೆ. ಕ್ಯಾನ್ಸರ್ ರೋಗ ಉಲ್ಬಣಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಅತ್ಯುತ್ತಮವಾದಂಥ ಕೆಲಸ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು 15,000 ಹೈಸ್ಕೂಲು 500 ಕಾಲೇಜುಗಳಲ್ಲಿ ಕ್ರಿಯೇಷನ್ ಲ್ಯಾಬ್ಗಳನ್ನ ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಬಜೆಟ್ನಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಮತ್ತು ಯುವ ಜನಾಂಗಕ್ಕೆ ಅದೊಂದು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಆಗ್ತದೆ. ಉದ್ಯೋಗ ಸೃಷ್ಟಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. MSME ಕ್ಷೇತ್ರಕ್ಕೆ ಹೆಚ್ಚು ಬೆಂಬಲ, ವಿಶೇಷ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ರೈತರು ಮತ್ತು ಗ್ರಾಮೀಣ ಭಾರತದ ಬಗ್ಗೆ ರೈತರ ಆದಾಯ ಹೆಚ್ಚಿಸಲಿಕ್ಕೆ ತಂತ್ರಜ್ಞಾನ, ನೀರಾವರಿ ಮತ್ತು ಕೃಷಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಬಜೆಟನ್ನು ಈ ಬಜೆಟ್ನಲ್ಲಿ ಮಾಡಿದ್ದಾರೆ. ಅದು ಅಲ್ಲದೇ ಭಾಳ ಮಹತ್ವದ ಒಂದು ತೀರ್ಮಾನ ಸರ್ಕಾರದ್ದು, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಆದ್ಯತೆ. ಇದುವರೆಗೂ ನಾವು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಖರ್ಚು ಮಾಡಿದ್ದನ್ನು ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಒಳಗೆ ತಗೊಳ್ತಾ ಇದ್ವಿ. ಈಗ ಸರ್ಕಾರ ನಿರ್ಧಾರ ಮಾಡಿದ್ದು, ನರೇಂದ್ರ ಮೋದಿಜಿಯವ್ರ ಸರ್ಕಾರ ನಿರ್ಧಾರ ಮಾಡಿದ್ದು, ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ನಾವು ಹಾಕ್ತಕ್ಕಂಥ ಬಂಡವಾಳ ಅದು ಹೂಡಿಕೆ ಅಂಥೇಳಿ, ಇನ್ವೆಸ್ಟ್ಮೆಂಟ್ ಅಂಥೇಳಿ ಪರಿಗಣಿಸ್ಬೇಕು ಅಂಥೇಳಿ ಮಾಡಿದ್ದಾರೆ. ಭಾಳ ಅದ್ಭುತವಾದಂಥ ಕೆಲಸ ಇದೆ. ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಿದ್ರೆ, ಅವ್ರನ್ನ ತಂತ್ರಜ್ಞಾನದಲ್ಲಿ ಮುಂದೆ ತಂದ್ರೆ, ಅವ್ರನ್ನ ಆರೋಗ್ಯವಂತರನ್ನಾಗಿ ಮಾಡಿದ್ರೆ ಇವತ್ತು ದೇಶಕ್ಕೆ ಆಸ್ತಿ ಆಗ್ತಾರೆ. ಅದಕ್ಕಾಗಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಖರ್ಚು ಮಾಡ್ತಕ್ಕಂಥದ್ದು ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಅಲ್ಲ, ಪ್ಲ್ಯಾನ್ ಎಕ್ಸ್ಪೆಂಡಿಚರ್. ನಾವು ಮುಂದಿನ ವರ್ಷಗಳಿಗಾಗಿ ಮಕ್ಕಳನ್ನ ರೆಡಿ ಮಾಡ್ತಕ್ಕಂಥದ್ದು, ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಅವ್ರನ್ನ ವಿದ್ಯಾವಂತರನ್ನ ಮಾಡ್ತಕ್ಕಂಥದ್ದಕ್ಕೆ ಏನು ಖರ್ಚು ಮಾಡ್ತೀವಿ ಅದೆಲ್ಲವೂ ಕೂಡ ನಮಗೆ ಹೂಡಿಕೆ. ನಾವೀಗ ಹೂಡಿಕೆ ಮಾಡ್ತಿರ್ತೀವಲ್ಲ, ಬಂಡವಾಳ ನಮ್ಮ ಹತ್ರ ದುಡ್ಡಿದ್ರೆ ಅದರೊಳಗಾದರೂ ಲಾಭ ಬರ್ತಂತು. ಆ ರೀತಿ ಅದು ಹೂಡಿಕೆ ಅಂತ ಪರಿಗಣಿಸಿದ್ದು ಭಾಳ ಉತ್ತಮವಾದಂಥದ್ದು ಮಾಡಿದ್ದಾರೆ. ಮತ್ತು ಇನ್ನೂ ಒಂದು ಭಾಳ ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು
ನಗರಗಳಲ್ಲಿ ಬಂದು ಓದಲಿಕ್ಕೆ ವ್ಯವಸ್ಥೆ ಇರೋದಿಲ್ಲ. ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಇರೋದಿಲ್ಲ, ಮನೆ ವ್ಯವಸ್ಥೆ ಇರೋದಿಲ್ಲ, ರೂಮ್ ವ್ಯವಸ್ಥೆ ಇರೋದಿಲ್ಲ. ಅದಕ್ಕಾಗಿ ಪ್ರತಿ ಜಿಲ್ಲೆನಲ್ಲೂ ಉನ್ನತ ಶಿಕ್ಷಣಕ್ಕೆ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ, ವೈದ್ಯಕೀಯ ಶಿಕ್ಷಣಕ್ಕೆ ಓದ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷ ಹಾಸ್ಟೆಲ್ಗಳು ಎಲ್ಲ ಜಿಲ್ಲೆಗಳಲ್ಲಿ ಈ ಸರಿ ಪ್ರಾರಂಭ ಮಾಡ್ತಾರೆ. ಅದಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಗೆ, ಅಂದ್ರೆ ಅಲ್ಲಿ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ ಅಂತ ಹೇಳ್ತೀವಿ, 62,000 ಕೋಟಿ ಇಟ್ಟಾರೆ. ಈ ಸಾರಿ ಹೆಚ್ಚು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತು ನಗರ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ಹೆಚ್ಚಿನ ಬಂಡವಾಳವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ರಸ್ತೆ, ರೈಲು, ನಗರಾಭಿವೃದ್ಧಿ, ವಸತಿ ಯೋಜನೆ, ಇವಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಸರ್ಕಾರ ಮಾಡಿದೆ. ಹಸಿರು ಅಭಿವೃದ್ಧಿ ಮಹತ್ವವನ್ನು ಒತ್ತಿ ಹೇಳಿ ನವೀಕರಿಸಬಹುದಾದ ವಿದ್ಯುತ್ತನ್ನು ಮತ್ತು ಪರಿಸರ ಸಂರಕ್ಷಣೆಗೆ ಬಜೆಟ್ನಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮತ್ತು 2026ರ ಬಜೆಟ್ ಭವಿಷ್ಯಮುಖಿ ಹೊಣೆಗಾರಿಕೆ ಮತ್ತು ವಿಶ್ವಾಸ ಮೂಡಿಸುವಂಥ ಬಜೆಟ್. ಭಾರತವನ್ನು 2047ಕ್ಕೆ ಇಡೀ ಪ್ರಪಂಚದಲ್ಲಿ ನಮ್ಮದು ಬಲಿಷ್ಠ ರಾಷ್ಟ್ರ ಆಗಬೇಕು, ಸರ್ವಾಂಗೀಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಈ ಬಜೆಟನ್ನು ಮಂಡಿಸಿದ್ದಾರೆ. ನರೇಂದ್ರ ಮೋದಿಯವರ 10 ವರ್ಷದ ಆಡಳಿತದಲ್ಲಿ 25 ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಬಂದ್ದಾರೆ. ಇದು ನಾವ್ಯಾರು ಹೇಳುವ ವರದಿ ಅಲ್ಲ, ವರ್ಲ್ಡ್ ಬ್ಯಾಂಕಿನವರು ಸರ್ವೆ ಮಾಡಿ ಕೊಟ್ಟಿರ್ತಕ್ಕಂಥ ವರದಿ. ವರ್ಲ್ಡ್ ಬ್ಯಾಂಕಿನವ್ರದ್ದು ಸರ್ವೆ ಬರೀ ಭಾರತ ದೇಶಕ್ಕಲ್ಲ, ಇಡೀ ಪ್ರಪಂಚದ 100 ದೇಶಗಳ ಬಗ್ಗೆ ಸರ್ವೆ ಮಾಡಿ ವರದಿಯನ್ನು ಕೊಡ್ತಿರ್ತಾರೆ. ಇವತ್ತು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಮತ್ತು ಸರೋವರಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಕರ್ನಾಟಕ ಒಂದು ಜಲಸಂಪನ್ಮೂಲ ಇರತಕ್ಕಂಥ ರಾಜ್ಯ. ಇದುವರೆಗೂ ನಾವು ಜಲಸಂಪನ್ಮೂಲವನ್ನು ಸರಿಯಾಗಿ ಸದ್ಬಳಕೆ ಮಾಡದೇ ಇರೋದ್ರಿಂದ ಅನೇಕ ಸಮಸ್ಯೆಗಳು ಹುಟ್ಟಿದಾವೆ. ಇವತ್ತು ಕೃಷಿಗೆ ನೀರು ಸಿಗ್ತಾ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆಗಳಾಗ್ತಾ ಇದ್ದಾವೆ. ಕುಡಿಯುವ ನೀರಿನಲ್ಲಿ ಸುರಕ್ಷಿತವಾದ ಶುದ್ಧವಾದಂಥ ನೀರನ್ನು ಹುಡುಕುವಂಥ ಪರಿಸ್ಥಿತಿ ಬಂದದ. ಭೂಮಿ ಒಳಗಡೆ ಇರ್ತಕ್ಕಂಥ ನೀರು ಕಲುಷಿತ ಇರ್ತದೆ, ಫ್ಲೋರೈಡ್ ಇರ್ತದೆ, ಕಬ್ಬಿಣದ ಅಂಶ ಇರ್ತದೆ, ನೈಟ್ರೇಟ್ ಇರ್ತದೆ. ಹೀಗಾಗಿ ಕುಡಿಲಿಕ್ಕೆ ಉಪಯೋಗ ಮಾಡಲಿಕ್ಕೆ ಯೋಗ್ಯ ಅಲ್ಲದಂಥ ನೀರು ಇರ್ತದೆ. ಆದರೆ ಈ ಸರೋವರಗಳ ನಿರ್ಮಾಣ ಮಾಡೋದ್ರಿಂದ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ನೀರು ಯಾವತ್ತೂ ಕೂಡ ಸುರಕ್ಷಿತವಾಗಿರ್ತದೆ, ಶುದ್ಧವಾಗಿರ್ತದೆ ಮತ್ತು ಅಂತರ್ಜಲವನ್ನು ಹೆಚ್ಚು ಮಾಡ್ತದೆ. ಮೀನುಗಾರಿಕೆ, ಹೈನುಗಾರಿಕೆಗೆ, ಕೃಷಿಗೆ ಉತ್ತಮವಾದಂಥ ಅವಕಾಶಗಳನ್ನು ಈ ಸರೋವರಗಳು ಮಾಡಿಕೊಡ್ತವೆ. ಮತ್ತು ಕರ್ನಾಟಕದಲ್ಲಿ ತೆಂಗು ಬೆಳೆಗಾರರು ಇವತ್ತು ಸಂಕಷ್ಟದಲ್ಲಿದ್ದರು. ತೆಂಗಿನ ಬೆಳೆಗೆ ಹೆಚ್ಚಿನ ಆದಾಯ ಬರ್ತಾ ಇಲ್ಲ ಅಂಥೇಳಿ ಕಡಿಮೆ ಮಾಡ್ತಾಯಿದ್ರು. ಅದಕ್ಕಾಗಿ ತೆಂಗಿನ ಬೆಳೆಗೆ ಪ್ರೋತ್ಸಾಹನ ಮಾಡ್ತಕ್ಕಂಥದ್ದು 1 ಕೋಟಿ ರೈತರಿಗೆ ಇದರದ್ದು ಅನುಕೂಲ ಆಗ್ತದೆ. ತೆಂಗು ಅಷ್ಟೇ ಅಲ್ಲದೇ ಗೋಡಂಬಿ ಮತ್ತು ಏನದು ಕೋಕೋ ಇವು ಎಲ್ಲದಕ್ಕೂ ಕೂಡ ಈ ಅವಕಾಶ ಸಿಗೋದರಿಂದ 3 ಕೋಟಿಯಷ್ಟು 4 ರಾಜ್ಯದ ರೈತರಿಗೆ ಮತ್ತು ಕರಾವಳಿಯವರಿಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದಿದೆ. ಪ್ರಮುಖ ನಗರಗಳಿಗೆ ಹೈಸ್ಪೀಡ್ ರೈಲುಗಳನ್ನು ಕ್ಯಾಪಿಟಲ್ ರಾಜಧಾನಿಯಿಂದ ಇನ್ನೋಳು ಅಂತರ್ರಾಜ್ಯ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದಕ್ಕೂ ಕೂಡ ಹೆಚ್ಚಿನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು 2030 ವೇಳೆಗೆ ನಮಗೆ ಗೋಡಂಬಿದು ಭಾರತೀಯ ಗೋಡಂಬಿ ಮತ್ತು ಕೋಕೋ ಪ್ರೀಮಿಯಂ ಗ್ಲೋಬಲ್ ಬ್ರ್ಯಾಂಡ್ ಆಗಿ ರೂಪಿಸಬೇಕು ಅಂತಕ್ಕಂಥ
ವಿಚಾರವನ್ನು ಮಾಡಿ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮಹಿಳೆಯರಿಗಾಗಿ ಸಿ-ಮಾರ್ಟ್ ಯೋಜನೆ 1,40,000 ಕೋಟಿ ಅದಕ್ಕಾಗಿ ಹಣ ಇಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹೈನುಗಾರಿಕೆ ಒಳಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತು ರಾಷ್ಟ್ರೀಯ ಟೆಕ್ಸ್ಟೈಲ್ ನೀತಿಗೆ, ಜವಳಿ ನೀತಿಗೆ ಮತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಮಾಡ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನು ಗಾಂಧೀಜಿಯವ್ರಿಗೆ ಅನ್ಯಾಯ ಮಾಡಿದ್ರು, ಗಾಂಧೀಜಿಯವ್ರನ್ನ ಕೊಂದರು ಅಂತ ಕಾಂಗ್ರೆಸ್ದವ್ರು ಹೇಳ್ತಾ ಇದ್ದಾರಲ್ಲ, ಅವ್ರು ನಾಚಿಕೆ ಪಟ್ಕೊಂಡು ಖಾದಿ ಭಾಂಡಾರಗಳು ಮುಚ್ಚೋಗಿದ್ದು. ಮಹಾತ್ಮ ಗಾಂಧೀಜಿಯವರು ಪ್ರಾರಂಭ ಮಾಡಿದ್ದೇ ಕೈಗಾರಿಕೆ ಹಳ್ಳಿಗಳಲ್ಲಿ ಮತ್ತು ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಈ ಖಾದಿ ಉದ್ಯಮ, ಬಟ್ಟೆ ನೇಯುವಂಥದ್ದು, ನೂಲು ತೆಗೆಯುವಂಥದ್ದು, ಅದನ್ನೆಲ್ಲವನ್ನು ಕೂಡ ಇವತ್ತು ನಿಲ್ಲಿಸಿಬಿಟ್ಟಿದ್ರು. ಅದರಲ್ಲೇ ಪಾರಂಪರಿಕ ಕುಲದ ಕಸಬುಗಳು ಅಡಿಗೆ ಹೋಗಿದ್ದಾವೆ. ಅದಕ್ಕೆ ಇವತ್ತು ಗಾಂಧೀಜಿಯವ್ರ ಹೆಸರಿನಲ್ಲಿ ಗಾಂಧೀಜಿಯವರು ಹಾಕಿಕೊಂಡಂಥ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ನಮ್ಮ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಹೆಚ್ಚಿನ ಅನುದಾನವನ್ನು ಕೊಟ್ಟಿದೆ.